ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಗಣೇಶ ಹಬ್ಬ ಎಲ್ಲ ಜೋರ. ಸೊ ಗಣೇಶ ಹಬ್ಬ ನಾವು ಬೆಂಗಳೂರಲ್ಲಿ ಇರಲಿಲ್ಲ ಆಚರಿಸೋಕ್ಕೆ. ಸೊ ಮಾಮೂಲಿ ಮಹಾರಾಷ್ಟ್ರ ರೈಡರ್ ಇದ್ದೀವಿ. ಸೊ ಆದ್ದರಿಂದ ಇವತ್ತು ಡೇ 11. ನಿನ್ನೆ ಎಲ್ಲ ಒಂದು ಸ್ವಲ್ಪ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಇವತ್ತು ಒಂದು ಆಂಬಿ ವ್ಯಾಲಿ ಅಂತ ಇದ್ದೀವಿ. ಅಂದರೆ ಇದೊಂದು ಲೋನಾವಾಲಾಯಿಂದ ಪಕ್ಕದಲ್ಲಿರುವಂಥ ಒಂದು ಜಾಗ. ಸೊ ಇದು ಮುಂಬೈಗೂ ನಿಯರ್ ಆಂಬಿ ವ್ಯಾಲಿ ಅಂತ. ಸಖತ್ತು ಬ್ಯೂಟಿಫುಲ್ ಸ್ಪಾಟು. ಲೋನಾವಾಲಾ ಅಂದರೆ ಗೊತ್ತಿರುತ್ತೆ ನಿಮಗೆ. ಲೋನಾವಾಲಾ ಮತ್ತು ಆಂಬಿ ವ್ಯಾಲಿ ಎಲ್ಲ ಸೂಪರ್ ಸ್ಪಾಟು. ಸೊ ಇವತ್ತು ಒಂದು ಫಾಲ್ಸ್ ಟ್ರೆಕ್ಕಿಂಗ್ ಇದೆ, ನೋಡೋಣ. ಅಲ್ಲಿ ಏನು ಗೊತ್ತಾ, ಮಳೆ ಬೆಳಿಗ್ಗೆ ಇದ್ದರೆ ಮಳೆ, ಸಾಯಂಕಾಲ ಆದರೆ ಮಳೆ. ಸೊ ಇದರಲ್ಲೇ ನಾವೆಲ್ಲ ನಮ್ಮ ಒಂದು ಟ್ರಿಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆದಷ್ಟು ಆಗುವಂಥ ಪ್ಲೇಸಸ್ನ ಕವರ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಬನ್ನಿ, ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಲಾಸ್ಟ್ ವಿಡಿಯೋ ಆಗಿತ್ತು ಒಂದು ಹಿಡನ್ ಸ್ಪಾಟದು, ಸಾಕತ್ತು ಖುಷಿ ಆಯಿತು ನನಗಂತೂ. ಒಂದು ಒಳ್ಳೆ ವಿಡಿಯೋದು, ಲಾಸ್ಟ್ ಸೆಕೆಂಡ್ನೇ ವಿಡಿಯೋದು. ಇನ್ನೂ ಜಾಗಗಳಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಇನ್ನೂ ಸ್ವಲ್ಪ ದಿವಸ ಇದೆ. ಕಂಟಿನ್ಯೂ ಮಾಡ್ತಾಯಿದ್ದೀವಿ, ವಾಚ್ ಮಾಡ್ತಾಯಿರಿ. ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಕ್ಲಿಯರ್ ಆಯಿತು. ಸೊ ಸಾವಲ್ಯ ಘಾಟ್ ಅಂತ ಒಂದು ಒಳ್ಳೆ ವಾಟರ್ ಫಾಲ್ಸ್ ವ್ಯೂ ಇರೋವಂಥ ಜಾಗ ಇದು. ಸೊ ಇನ್ನೇನಿಲ್ಲ, ಮಹಾರಾಷ್ಟ್ರ ಅಂದರೆ ನಿಮಗೆ ಟ್ರೆಕ್ಕಿಂಗು ಇಲ್ಲ ವಾಟರ್ ಫಾಲ್ಸೇ ಮೇಯ್ನು. ಸೊ ಮತ್ತು ಅಡ್ವೆಂಚರ್ ಆ್ಯಕ್ಟಿವಿಟೀಸು. ಯಾರೋ ಕ್ವಾರಿ ಮಾಡಿದ್ದಾರೆ ಇದನ್ನು, ಎಲ್ಲ ಕರ್ಕೊಂಡು ಹೋಗೋರು ಬಂಡೆನ. ಇದೊಂದು ಲೈಟಾಗಿ ಟ್ರೆಕ್ಕಿಂಗ್ ಇದೆ, ಲೈಟಾಗಲ್ಲ ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಇದೆ. ಫುಲ್ಲು ಎಲ್ಲ ಕಡೆ ವಾಟರ್ ಫಾಲ್ಸ್ ನೋಡಿ. ನೋಡಿ ಹಂಗೆ ನೀವು ತೋರಿಸ್ತೀನಿ ಸಾವಲ್ಯ ಘಾಟ್ ವಾಟರ್ ಫಾಲ್ಸ್ಗಳು. ಓ ಮೈ ಗಾಡ್, ಎಷ್ಟು ವಾಟರ್ ಫಾಲ್ಸ್ ಇದೆ. ಬ್ಯೂಟಿಫುಲ್ ಬ್ಯೂಟಿ. ಅಲ್ಲಿ ಫಾಲ್ಸ್ ಕಾಣಿಸ್ತಾ ಇದೆ, ಇದು ಮತ್ತು ಅದ್ರ ಪಕ್ಕದಲ್ಲಿ ಒಂದು ಫಾಲ್ಸ್ ಇದೆ. ಸಾವಲ್ಯ ಘಾಟ್ ಟ್ರೆಕ್ಕು ಸ್ವಲ್ಪ ಟಫೇ ಇದೆ, ಸ್ಲಿಪ್ರಿ ಜಾಸ್ತಿ. ಓ ಮೈ ಗಾಡ್, ನೋಡಿ ಫಾಲ್ಸ್ ವ್ಯೂ ಕಾಣಿಸ್ತಾ ಇದೆ. ಒಳ್ಳೆ ಕತೆ ಅಪ್ಪ. ಏನೋ ಅಂದರೆ ಶೂಸ್ ಹಾಕೊಂಡು ಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ಮಳೆ ಬಂದುಬಿಟ್ರೆ ಮೇಲಿಂದ ನೆಂದೋಗ್ಬಿಡುತ್ತೆ, ಪ್ಯಾಂಟೆಲ್ಲ ನೆಂದೋಗುತ್ತೆ ಅಂದ್ಬಿಟ್ಟು ನಾವು ಏನು ಹಾಕ್ಕೊಳ್ತಾಯಿಲ್ಲ. ಬಿಡಿ ನೋಡಿ ಏನು ಸ್ಲಿಪ್ರಿ ಇದೆ ಅದು. ಫುಲ್ಲು ಮಳೆ, ನೀರು ಅಂದರೆ ನೀರು ಹರಿತಾ ಇದೆ ಫಾಲ್ಸ್ ಥರ, ಬಟ್ ಫುಲ್ ಹಿಂಗಿದೆ. 80 to 90% ಇನ್ಕ್ಲೈಮ್ ಇದೆ ನೋಡಿ. ಅವ್ರು ಬರ್ತಾರೆ ನೋಡಿ, ಕುತ್ಕೊಂಬರ್ಬೇಕು. ಓ ಮೈ ಗಾಡ್, ಫುಲ್ಲು ಸ್ಲಿಪ್ರಿ. ಮಹಾರಾಷ್ಟ್ರದಲ್ಲಿ ನೀವು ಯಾವುದೇ ಒಂದು ಏನು ವಾಟರ್ ಫಾಲ್ಸ್ ಆಗಲಿ ವ್ಯೂ ಪಾಯಿಂಟ್ಗಳಿಗಾಗಲಿ ಹೋಗಬೇಕು ಅಂದರೆ ಆಲ್ಮೋಸ್ಟು ಟಫ್ ಆಗಿರೋವಂಥ ಒಂದು ಟ್ರೆಕ್ಕಿಂಗೇ ಇರುತ್ತೆ. ಸೊ ನಾರ್ಮಲಾಗಿ ಈಸಿ ಅಂತ ಏನಿರಲ್ಲ, ಯಾಕಂದರೆ ತುಂಬ ಅಷ್ಟೇ. ನಾವು ಏನು ಹೋಗೋ ದಾರಿಗಳು ನಿಜವಾಗ್ಲೂ ನೀವು ವಿಡಿಯೋಲಿ ನೋಡಿ, ಜಸ್ಟ್ ಯಾವುದೋ ಒಂದು ರೀಲ್ಸಲ್ಲಿ ನೋಡ್ತೀರಾ, ಖುಷಿ ಪಡ್ತೀರಾ ತುಂಬ ಚೆನ್ನಾಗಿದೆ ಅಂತ. ಅದರಲ್ಲಿ ಅಲ್ಲಿಗೆ ಹೋಗೋಕ್ಕೆ ನಾವು ಹೋಗೋ ಜಾಗಗಳು ಇದೆಯಲ್ಲ, ಅವೇ ಅಂತಲ್ಲ ತುಂಬ ಜನ ಮಾಡಿರೋರು ಹೇಳ್ತಾ ಇರೋದು. ಸೊ ಎಷ್ಟೋ ಜನ ಮೇಲೆ ಇನ್ಫ್ಲೂಯೆನ್ಸ್, ಬಟ್ ಆದರೆ ಒಬ್ಬೊಬ್ಬರು ಪ್ರಾಣನೂ ಲೆಕ್ಕಿಸ್ತೇ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಬಟ್ ಆದಷ್ಟು ಅಲ್ಲ, ಆಲ್ಮೋಸ್ಟು 100% ನೀವು ಸೇಫ್ಟಿಲಿ ಹೋಗಬೇಕು. ತುಂಬ ಅರ್ಜೆಂಟ್ ಮಾಡಬಾರ್ದು, ಆ ಥರ ಹೋಗಬೇಕು. ಆಮೇಲೆ ಡೆಡ್ಲಿ ಸ್ಪಾಟ್ಗಳು ಅಂತ ಇದೆ ಅಂದರೆ ಅಲ್ಲಿ ನೀವು ಒಂದು 10 ಸಲ ಯೋಚನೆ ಮಾಡಿ ಹೋಗಬೇಕು. ಸೊ ಸುಮ್ಮನೆ ಬ್ಲೈಂಡಾಗೆಲ್ಲ ಹೋಗಬಾರ್ದು. ಸಖತ್ತಾಗಿ ಇದು ಇರುತ್ತೆ ಮಾತ್ರ. ರಿಸ್ಕ್ ತೊಗೊಳ್ಳೋದು ಬೇಡ. ತುಂಬ ಜನ ಒಂದೊಂದು ಬರೀ ಸೆಕೆಂಡ್ಸಲ್ಲಿ ಸ್ಲಿಪ್ಪಾಗಿ ಹೋಗ್ಬಿಟ್ಟಿದ್ದಾರೆ. ನಾವು ಒಂದ್ಸಲಿ ಒಂದೊಂದು ಫುಟೇಜ್ಗೋಸ್ಕರ ಇದು ಮಾಡ್ತೀವಿ, ಏನು ಮಾಡೋದು. ನೋಡಿ ಎಂಥ ವ್ಯೂ ಕಾಣಿಸ್ತಾ ಇದೆ, ಬ್ಯೂಟಿ. ಆಮೇಲೆ ಅಂದ್ಕೋಬೋದು ನಮ್ಮಲ್ಲಿ ಯಾಕೆ, ನಮ್ಮಲ್ಲಿ ಏನು ವಾಟರ್ ಫಾಲ್ಸ್ ಇಲ್ವಾ, ಇಲ್ಲ ನಮ್ಮಲ್ಲೇನು ಅಂತಲ್ಲ, ನಮ್ಮಲ್ಲಿ ಇದೆ ಕಡಿಮೆ. ಇಲ್ಲಿ ಹೆಂಗೆ ಅಂದರೆ ಮಹಾರಾಷ್ಟ್ರದಲ್ಲಿ ಎಂತೆಂಥ ಟಫೆಸ್ಟು ಅಂದರೆ ರಿಸ್ಕ್ ಇರೋ ಜಾಗಗಳಿಗೆಲ್ಲ ಪರ್ಮಿಷನ್ಸ್ ಇದೆ. ಗೌರ್ಮೆಂಟೇ ಪರ್ಮಿಷನ್ಸ್ ಟಿಕೆಟ್ ತೊಗೊಂಡು ಬಿಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಹೆಂಗೆ ಅಂದರೆ ಕುದುರೆಮುಖ, ನೇತ್ರಾವತಿ, ಕುಮಾರ ಪರ್ವತ, ಆಮೇಲೆ ವಾಟರ್ ಫಾಲ್ಸ್ ಅಂತೂ ಬಿಡೋದಿಲ್ಲ ಬಿಡಿ. ಎಲ್ಲ ಒಂದೊಂದು ವಾಟರ್ ಫಾಲ್ಸ್ಗೆಲ್ಲ ಬಿಡೋದೇ ಇಲ್ಲ, ಅದು ಒಳಗಡೆ ಫಾರೆಸ್ಟ್ ಅಂತ ಹೇಳಿ ಕ್ಲೋಸ್ ಮಾಡ್ತಾರೆ. ಸೊ ಆದ್ದರಿಂದ
ಅದು ಆಲ್ಮೋಸ್ಟ್ ಅಡ್ವೆಂಚರ್ಸ್ ಲವರ್ಸು ಟ್ರೆಕ್ಕರ್ಸು ಮಹಾರಾಷ್ಟ್ರಕ್ಕೆ ಬರ್ತಾರೆ. ಸೊ ಇದೇ ಒಂದು ರೀಸನ್ಗೆ ಮಹಾರಾಷ್ಟ್ರದಲ್ಲಿ ಡೆಡ್ಲಿ ಸ್ಪಾಟ್ಗಳಿಗೆಲ್ಲ ಪರ್ಮಿಷನ್ಸ್ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆ ಇವರು ಗೌರ್ಮೆಂಟ್ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಗೊತ್ತಿಲ್ಲ ಗೌರ್ಮೆಂಟು ಈ ಥರ ಹಿಂಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ನೇಚರ್ ಲವರ್ಸು ಅಡ್ವೆಂಚರ್ಸರು ಮತ್ತು ಟ್ರಕ್ಕರ್ಸು ತುಂಬ ಜನ ಮಹಾರಾಷ್ಟ್ರನ ಲೈಕ್ ಮಾಡೋದು. ಸೊ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಿಲ್ಲ ಅಂತಲ್ಲ, ಇದೆ, ಬಟ್ ರೂಲ್ಸು ರೆಗ್ಯುಲೇಷನ್ಸ್ ಜಾಸ್ತಿ. ಫಾರೆಸ್ಟ್ ಅಂದರೆ ಕ್ಲೋಸು. ಈ ಥರ ಫಾರೆಸ್ಟ್ಗೆಲ್ಲ ಬಿಡೋದೇ ಇಲ್ಲ ನಮಗೆ. ಈ ಥರ ಫಾರೆಸ್ಟ್ ಒಳ್ಳೆ ಫಾಲ್ಸ್ ಇದೆ ಅಂದರೆ ಬಿಡೋದೇ ಇಲ್ಲ. ನೋಡಿ ಒಂದು ಲೆವೆಲ್ ತನಕ ಬಂದು ಆಲ್ಮೋಸ್ಟ್ ಟಫ್ ಆಗಿದೆ. ಸಾವಲ್ಲಿ ಘಾಟ್ ಏನು ಈಸಿ ಇಲ್ಲ. ಓ ಮೈ ಗಾಡ್, 2 ಸ್ಟೆಪ್ಪು ಗುರು, ಅಲ್ಲೊಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ಪು. ಓ ನಾವೆಲ್ಲಿ ಅಲ್ಲೆಲ್ಲೋ ಮೇಲಿದ್ದು ಹಿಂಗಿದೆ ನೋಡಿ, 2 ಸ್ಟೆಪ್ಪು ಇನ್ನೂ ಇದೆ, ಹೋಗಬೇಕು. ಸೂಪರ್. ಓ ನೋಡಿ 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 ಮಹಾರಾಷ್ಟ್ರದ ಬ್ಯೂಟಿ. ಸಾವಲ್ಯ ಘಾಟ್ ಒಂದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್. ಓ ಮೈ ಗಾಡ್, ಏನು ಗುರು ಇದೆ ಇದು. ಬ್ಯೂಟಿ ಬ್ಯೂಟಿ ಬ್ಯೂಟಿ. ಮಹಾರಾಷ್ಟ್ರ ಹಂಗೇನೆ, ಒಂದಕ್ಕಿಂತ ಒಂದು ಬ್ಯೂಟಿ. ಸಾವಲ್ಯ ಘಾಟಲ್ಲಿ ನಮ್ಮ ಕರ್ನಾಟಕದವರು ಇಲ್ಲ ಆರ್ ನಗರ ಅಲ್ಲ ಎಲ್ಲ. ಎಷ್ಟು ದಿವಸ ಆಯಿತು? ಎಲ್ಲೆಲ್ಲಿ ಹೋಗಿದ್ರಿ? ನಮ್ಮದು ಫಸ್ಟ್ ಬಂದು ನಾನೆಮಚ್ಚಿ ಆಮೇಲೆ ರಾಯಗಢ, ಕುಂಬೆ, ದೇವಕೊಂಡ ಕೆಳಗಡೆ. ಓ ಫ್ಲ್ಯಾಗ್ ಇಟ್ಕೊಂಡು ಸೂಪರು. ಎಲ್ಲೋದ್ರೂ ನಮ್ಮ ಕರ್ನಾಟಕ ಫ್ಲ್ಯಾಗ್ ಹಾರಿಸ್ಬೇಕಷ್ಟೇ. ಜಾಲಿ ಜಾಲಿ. ಹೆಂಗಿದೆ ಒಂದು 360 ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆದರೆ ಫಾಲ್ಸು, ವ್ಯೂ ಪಾಯಿಂಟು ಎಲ್ಲ ಎಲ್ಲಿ ಎಂಡ್ ಆಗುತ್ತೆ ಅಂತ ನೋಡಿ. ಓ ಬ್ಯೂಟಿ. ಸಾವಲ್ಯ ಘಾಟ್ ಒಂದಕ್ಕಿಂತ ಒಂದು ಚೆಂದ. ಇದು ಹಿಂದೇನೂ ಇದೆ, ಫಾಲ್ಸ್ ಕಾಣಿಸ್ತಾ ಇದೆ, ಬಟ್ ನಾವು ಅಲ್ಲಿಂದಲೇ ಬಂದಿದ್ದು. ನೆಕ್ಸ್ಟ್ ಲೆವೆಲ್. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಝೂಮ್ ಆಗ್ತೀನಿ, ಅದೇ ದೇವಕುಂಡ್ ವಾಟರ್ ಫಾಲ್ಸು. ಸೊ ಇವತ್ತು ಕ್ಲೋಸ್ ಮಾಡಿದ್ದಾರೆ, ಅಂದರೆ ಇವತ್ತಲ್ಲ, ತುಂಬ ನೀರು ಫೋರ್ಸ್ ಇದೆ ಅಂದ್ಬಿಟ್ಟು ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ದೇವಕುಂಡ್ ವಾಟರ್ ಫಾಲ್ಸು, ಬಟ್ ಅಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಸೊ ಆ ರೂಟ್ ಹೆಂಗೆ ಅಂದರೆ ನೋಡಿ, ಅಲ್ಲಿಂದ ಹಿಂಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಬ್ರಿಡ್ಜ್ ಇದೆ, ವಾಟರ್ ಕ್ರಾಸಿಂಗ್ ಮಾಡೋಕ್ಕೆ ಬ್ರಿಡ್ಜ್ ಮಾಡಿದ್ದಾರೆ ಗೌರ್ಮೆಂಟು. ಓ ಸೂಪರ್ ಗುರು, ಬ್ರಿಡ್ಜೇ ಮಾಡಿದ್ದಾರೆ ವಾಟರ್ ಕ್ರಾಸಿಂಗ್ ಮಾಡೋಕ್ಕೆ. ತುಂಬ ಫೋರ್ಸ್ ಇದೆ ಅಂದ್ಬಿಟ್ಟು ನೋಡಿ. ಹಿಂಗೆ ಗೌರ್ಮೆಂಟ್ ಅವರು ಎಷ್ಟು ಫೆಸಿಲಿಟಿ ಮಾಡಿದ್ದಾರೆ. ಎಲ್ಲ ವ್ಯೂ ಪಾಯಿಂಟ್ಸ್ಗಳು, ಎಂತೆಂಥ ಟ್ರೆಕ್ಕಿಂಗ್ ಸ್ಪಾಟ್ಗಳಿಗೆ, ಎಂತೆಂಥ ಅಡ್ವೆಂಚರಸ್ ಜಾಗಗಳಿಗೆ ಎಲ್ಲ ಕಡೆ ನೀಟಾಗಿ ಗೌರ್ಮೆಂಟೇ ಮತ್ತು ಪರ್ಮಿಷನ್ಸ್ ಕೊಟ್ಟು, ಆ ಪಂಚಾಯತ್ ಆಗ್ಬೋದು, ಇಲ್ಲ ಏನಾದರೂ ಇರ್ಬೋದು. ಸೊ ಅವರೇ ಒಂದು ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಆ ದೇವಕುಂಡ ಅಂದರೆ ಸೂಪರಾಗಿರುತ್ತೆ. ಲಾಸ್ಟ್ ಟೈಮ್ ಬಂದು ವಾಪಸ್ ಹೋದು, ಸುಮ್ಮನೆ ನೀರಿಲ್ಲ ಅಂದ್ಬಿಟ್ಟು. ಸೂಪರ್ ನೋಡಿ. ಕ್ಯಾಂಪಿಂಗು ಮಾಡ್ತಾಯಿದ್ದೀವಿ, ಇವತ್ತು ನೈಟ್ ಇಲ್ಲೇ ಇರ್ತೀವಿ. ಸುಮ್ಮನೆ ಫೋಟೋ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲ್ಲುವ ಕನ್ನಡದ ಬಾವುಟ. ತಿಂಡಕ್. ಟೈಮ್ ನೋಡಿ 6:15. ಇನ್ನೂ ಇಲ್ಲೇ ಇದ್ದೀವಿ. ಫುಲ್ಲು ಎಲ್ಲ ಹೊಟ್ಟೋದ್ರು. ಫುಲ್ಲು ಯಾರೂ ಇಲ್ಲ. ಫಾಗು ಫುಲ್ ಕ್ಲೋಸ್ ಆಯಿತು, ಯಾರೂ ಇಲ್ಲ ನೋಡಿ. ಬಂದೆ. 360 ಡಿಗ್ರಿನೂ ಫುಲ್ಲು ಝೀರೋ ವಿಸಿಬಿಲಿಟಿ. ಎಲ್ಲರೂ ಹೋದರು, ನಮ್ಮ ಹುಡುಗರು, ನಾನು ಮಾತ್ರ ಹೋಗಿಲ್ಲ. ಈಗ ಹೋಗ್ಬೇಕಾದ್ರೆ ಮಜಾ ಏನು ಗೊತ್ತಾ, ಕತ್ಲೆ. ನಮ್ಗಿನ್ನೂ 1 hour ಟ್ರಕ್ ಇದೆ. ಸೊ ಎಲ್ಲ ಫುಲ್ಲು ಟೆರೇನೇ ಇರೋದು, ಏನಾಗುತ್ತೋ ಗೊತ್ತಿಲ್ಲ ನೋಡಿ. ಅಯ್ಯಪ್ಪ, ಇನ್ನು ಫೀಲ್ಸ್ಗಳು ಮಾಡಿಸ್ತಾನೆ ಅವರೇ. ಬಾಯ್. ಇಷ್ಟೊಂದು ನೋಡಿ, ಒಂದು ಮಧ್ಯಾಹ್ನ ಬಂದಿದ್ದು, ಫುಲ್ ಕ್ಲಿಯರ್ ಆಯ್ತು. ಇವಾಗ
ಕ್ಲಿಯರ್ ಆಗುತ್ತೆ ಹೋಗುತ್ತೆ. ಫಾಗ್ ಉಳ್ತಾ ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟು ಸಾವಲಿಯ ಘಾಟು. ಬನ್ನಿ ನೀವು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ. ಏನಿದೆ ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಮಾತ್ರ ಸ್ವಲ್ಪ ಅಂತ ತುಂಬ ಡೇಂಜರಸ್ ಏನಿಲ್ಲ, ಆರಾಮಾಗಿ ಬರ್ಬೋದು. ಸ್ವಲ್ಪ ಅಂದರೆ ಸ್ವಲ್ಪ ಇಳಿಜಾರುಗಳು ಜಾಸ್ತಿ ಇದೆ, ಆರಾಮಾಗಿ ಬರ್ಬೋದು. ಹತ್ತೋದು ಸ್ವಲ್ಪ ಕಷ್ಟ ಇದೆ ಅಷ್ಟೇ, ಬಟ್ ಅದೇನು ಅಂಥದ್ದೇನು ಮ್ಯಾಟ್ರ್ ಆಗೋಲ್ಲ. ಬನ್ನಿ ಒಂದ್ಸಲಿ ನೀವು ಸಾವಲಿಯ ಘಾಟ್ಗೆ ನಮ್ಮ ವಿಡಿಯೋ ನೋಡ್ಕೊಂಡು ಆರಾಮಾಗಿ ಬನ್ನಿ. ಎಲ್ಲ ಕಡೆ ಊಟ ಅಷ್ಟೇ ಎಲ್ಲ ಸಿಗುತ್ತೆ, ಆರಾಮಾಗಿ ಭಯ ಪಡೋ ಅಂಥದ್ದೇನಿಲ್ಲ. ಬ್ಯಾಕ್ ಟು ರಿಟರ್ನು ನೋಡಿ ಹೆಂಗಿದೆ. ಫುಲ್ಲು ಮಳೆ ಜೋರಾಗೋಯ್ತು. ಹೆಂಗಿದೆ ನೋಡಿ, ನೈಟು 8:30. ಇನ್ನೂ ನಾವು ಟ್ರೆಕ್ಕಿಂಗ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಇನ್ನೂ ಹೋಗ್ತಾನೇ ಇದ್ದೀವಿ. ಅಂದರೆ ನಮ್ಮ ಒಂದು ಎಕ್ಸ್ಪ್ಲೋರ್ ಹೇಗಿರುತ್ತೆ ಅಂದರೆ, ಎಂಥ ಮಳೆ ಇದ್ರೂ ಎಂಥ ನೈಟ್ ಇದ್ರೂ ಮಾಡ್ತಾನೆ ಇರ್ತೀವಿ. ಏನ್ ಗೊತ್ತಾ, ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲ್ಲವೇ. ಅಪ್ಪು ಅವ್ರ ಸಾಂಗ್ ಕೇಳಿದಿರಲ್ಲ, ಹಂಗೆ ನೈಟ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಬಿಡೋದೇ ಇಲ್ಲ. ನೋಡಿ ಅದ್ರಲ್ಲಿ ಬಾಯ್ಸು ನಾವು ನಿಜ ಕೆಲ್ಸ ಕೂಡ ಅಷ್ಟೊಂದು ಇದ್ ಮಾಡ್ತಾ ಇರ್ಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಎಬ್ಬರಿಸ್ತಾರೆ, ರಾತ್ರಿ 10-11 ಗಂಟೆ ಆದ್ರೂ ಆಯ್ತು ರೀಚ್ ಆಗೋದು. ಇದು